ಎಲ್ಲರಿಗೂ ನಮಸ್ಕಾರ. ಸಹನಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವಾಗ ಆಲ್ರೆಡಿ ಸಂಜೆ ಆಗೋಗ್ಬಿಟ್ಟಿದೆ. ಆಫೀಸಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಅಷ್ಟರಲ್ಲಿ ಸಾಕಾಗೋಯ್ತು. ಬಂದು ಮಕ್ಳಿಗೆ ಫ್ರೆಶ್ ಅಪ್ ಮಾಡಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ನಾನು ಕಡಲೆಕಾಳು ಸಾಂಬಾರು, ಈ ಕಡೆ ಸಾಂಬಾರು ಅಲ್ಲ, ಈ ಕಡೆ ಸೂಪು ಅಲ್ಲ, ಆ ಥರ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ, ಒಂದೇ ಒಂದು ಟೊಮೊಟೊ, ಒಂದು ಸ್ವಲ್ಪ ಹಸಿ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ ಹಾಕಿ ನಾನು ಮಟನ್ ಸಾಂಬಾರು ಪೌಡರ್ನ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನೀವು ಕೂಡ ಈ ಥರ ಮಾಡಿಕೊಂಡು ಬೇಕಾದ್ರೆ ಕುಡಿಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಮಟನ್ ಕಾಲು ಸೂಪ್ ಅಂತೂ ಸೇಮ್ ಟೈಪಲ್ಲೇ ಮಾಡ್ಕೊಳ್ಬೋದು, ಅದು ಕೂಡ ರುಚಿಯಾಗಿರುತ್ತೆ. ನಾನಿವಾಗ ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ವಾಟರ್ ಹಾಕ್ಕೊಂಡು ಇದನ್ನು ಸಾಫ್ಟಾಗಿ ಬರೋವರೆಗೂ ರುಬ್ಕೊಂಡ್ಬಿಡ್ತೀನಿ. ಸೊ ನಾನು ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೆ. ಇವಾಗ ಒಂದು ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಜೊತೆಗೆ ಒಂದು ಈರುಳ್ಳಿನ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸಂಜೆ ಬಂದ ತಕ್ಷಣ ಆಫೀಸಿಂದ ಏನು ಅಡುಗೆ ಮಾಡೋಣಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟರಲ್ಲಿ ಏನಾದ್ರು ಒಂದು ಕ್ವಿಕ್ಕಾಗಿ ಮಾಡ್ಕೊಳ್ಳೋಣ. ಜೊತೆಗೆ ನಿಮಗೂ ಕೂಡ ಯಾರೆಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತೀರೋ ಅವರಿಗೂ ಕೂಡ ನನ್ನ ವೀಡಿಯೋ ನೋಡ್ತಾ ಇದ್ದರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಕೆಲಸಕ್ಕೆ ಹೋಗೋರು ಇರ್ತಾರೆ. ಅವ್ರಿಗೆ ಈ ಥರ ಒಂದು ಚಿಕ್ಕದಾಗಿ ಅಂದರೆ ಬೇಗ ಆಗೋ ಥರ ಒಂದು ರೆಸಿಪಿನ ನಾನು ಕೂಡ ನನ್ನ ವೀಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ದಯವಿಟ್ಟು ನೀವು ಕೂಡ ಯೂಟ್ಯೂಬಲ್ಲಿ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡೋರಾದರೆ ಫಾಲೋ ಮಾಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಏನು ಅನಿಸುತ್ತೆ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾನು ಇದಕ್ಕೇ ಹಸಿ ವಾಸನೆ ಹೋಗೋವರೆಗೂ ಕಾಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಅಂದರೆ ವಿತಿನ್ 10 ಮಿನಿಟ್ಸ್ ಒಳಗಡೆ ಸಾಂಬಾರಂತೂ ರೆಡಿ ಆಗಿಬಿಡುತ್ತೆ. ನಾನಿವತ್ತು ತೋರಿಸ್ತಾ ಇದ್ದೀನಿ, ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ, ಹಸಿ ವಾಸನೆ ಎಲ್ಲ ಹೋಗಾಯಿತು. ಇವಾಗ ನಾನು ಮಸಾಲೆ ಏನು ರುಬ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡ್ಬಿಡ್ತೀನಿ. ನಾನಿವತ್ತು ಒಳ್ಳೆ ಸೂಪ್ ಟೈಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದನ್ನು ನೀವು ರಸಮ್ ಟೈಪಲ್ಲಿ ಅಥವಾ ಸೂಪ್ ಟೈಪಲ್ಲಿ ಮಾಡಿಕೊಂಡು ನಾನ್ ವೆಜ್ಜಲ್ಲಿ ಏನಾದರೂ ತಿಂತೀನಿ ಅಂತ ಡೈಜೆಷನ್ ಆಗ್ತಾಯಿಲ್ಲ ಅಂತನೋರಾದರೆ ಕಡಲೆಕಾಳಲ್ಲೂ ಒಂದು ಸರಿ ಮಾಡಿ ನೋಡಿ ಕುಡೀರಿ, ಅದು ಕೂಡ ಬೇಗ ಡೈಜೆಷನ್ ಆಗುತ್ತೆ. ಯಾಕಂದರೆ ಖಾರ ಮತ್ತು ಹುಳಿ ಹಾಕೋಬಾರ್ದು ಅಷ್ಟೇ. ನಾನು ಯಾವುದೇ ರೀತಿ ಸಾಂಬಾರು ಮಾಡಿದ್ರೂ ಕೂಡ ಖಾರ ಕಡಿಮೆ ಮಾಡ್ಕೊಂಡಿರ್ತೀನಿ. ಇವಾಗ ರುಬ್ಬಿರೋ ಮಸಾಲೆನ ಹಾಕ್ಕೊಂಡ್ಬಿಡ್ತೀನಿ. ಅಷ್ಟರಲ್ಲಿ ನನಗೆ ಏನೇನು ಕೆಲಸಗಳಿವೆ ಅದನ್ನೆಲ್ಲ ಮುಗಿಸ್ಕೊಳ್ತಾ ಇರ್ತೀನಿ. ಯಾಕಂದರೆ ನನಗೆ ಏನೇ ಬಂದರೂ ಕೆಲಸ ಮಾಡಬೇಕಂತ ಅನ್ನೋದಾದರೆ ಸಂಜೆ 6 ಗಂಟೆ ಮೇಲೇ ಅಂತ ನಿಮ್ಮೆಲ್ಲರಿಗೂ ಹೇಳ್ತಾ ಇರ್ತೀನಿ. ಸೊ ಇವತ್ತು ಅಷ್ಟೇ ಇದನ್ನು ಮಾಡೋ ಅಷ್ಟರಲ್ಲಿ ಏನೇನು ಸಣ್ಣ ಪುಟ್ಟ ಕೆಲಸಗಳಿದೆ ಅದನ್ನು ಕೂಡ ಮುಗಿಸ್ಕೊಬಿಡ್ತೀನಿ. ನನ್ನ ವೀಡಿಯೋನ ನೀವೆಲ್ಲರೂ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಯಾಕಂದರೆ ನಾನು ಮಧ್ಯದಲ್ಲಿ ಗ್ಯಾಪ್ ಕೊಟ್ಬಿಟ್ಟಿದ್ದೆ. ಸೊ ನನಗೆ ಆಲ್ಮೋಸ್ಟ್ 1 ಇಯರ್ ಗ್ಯಾಪ್ ಆಗಿತ್ತು. ನಾನು ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ನನಗೂ ತುಂಬಾ ಇಷ್ಟ ಇತ್ತು. ಸೊ ಹಾಗಾಗಿ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಅಂತ ಹೇಳ್ತಾ, ಇವತ್ತು ಸಾಂಬಾರನ್ನ 5 ನಿಮಿಷದಲ್ಲಿ ಮಾಡಿ ತೋರಿಸೋತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ. ಚಳಿ ಟೈಮಲ್ಲಂತೂ ಈ ಥರ ಒಂದು ಸಾಂಬಾರಿಗೆ ನೀವು ಚಿಕನ್ ಅಥವಾ ಮಟನ್ನೇ ಹಾಕ್ಕೊಂಡ್ಬಿಡ್ತೀನಿ ಅಂತ ಅನ್ನೋದಾದರೆ ಸೇಮ್ ಚಿಕನ್ ಅಥವಾ ಮಟನ್ ಸಾಂಬಾರಂತೂ ತುಂಬಾ ರುಚಿಯಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನಾನು ಕಸ್ತೂರಿ ಮೆಥಿನ ಹಾಕ್ಕೊಳ್ತಾ ಇರ್ತೀನಿ. ಇವಾಗ 3ರಿಂದ 4 ವಿಷಿಲ್ನ ಕೂಗಿಸ್ಕೊಂಡಾಯಿತು. ಇವಾಗ ನೋಡ್ತಾ ಇರ್ಬೋದು ಸಾಂಬಾರಂತೂ ತುಂಬಾ ಘಮ ಘಮ ಅಂತ ಇತ್ತು. ಇದಕ್ಕೆ ನೀವು ಬಿಸಿ ಬಿಸಿ ಅನ್ನ ಅಥವಾ ಮುದ್ದೆ ಜೊತೆಗೆ ತುಪ್ಪ ತಿನ್ನೋರಾದರೆ ಹಾಕ್ಕೊಂಡು ಊಟ ಮಾಡ್ಬೋದು. ಅಷ್ಟೇ ಟೇಸ್ಟಿಯಾಗಿ, ಜೊತೆಗೆ ಮುದ್ದೆಗಂತೂ ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತಾ, ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ನನ್ನ ಡೈಲಿ ವ್ಲಾಗ್ನ ನೀವೆಲ್ಲರೂ ನೋಡ್ತಾ ಇದ್ದೀರಾ. ದಯವಿಟ್ಟು ನೋಡೋರಾದರೆ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿ ಅಂತ ಹೇಳ್ತಾ, ಮುದ್ದೆ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಆಲ್ಮೋಸ್ಟ್ ಮುದ್ದೆ ಜೋಳದ ಮುದ್ದೆನೇ ಮಾಡೋದು. ಯಾಕಂದರೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಅಂತ ನಾನು ಲಾಸ್ಟ್ ಹೇಳಿದ್ದೆ.